ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ, ಹೊಸ ಮ್ಯಾರೇಜ್ ಆಗಿದ್ದೀರಾ, ಅಂತದ್ರಲ್ಲಿ ಯಾಕೆ ಕಚ್ಚಾಡ್ತೀರಾ? ಇಷ್ಟೇ ಆದ್ರೂ ನಿಮ್ ರಿಲೇಷನ್ ಅಲ್ವಾ, ಎಲ್ಲ ನಿಮ್ ಬುದ್ಧಿನೇ ಬಂದಿದೆ. ಒಲ್ಲು ಡೋಂಟ್ ಟಾಕ್ ರಮೇಶ್. ಸರಿ, ಯಾಕೆ ಬಂದಿರೋದು? ಜಗಳ ಆಡೋದಕ್ಕ? ಊರಲ್ಲಿ ಜಗಳ ಆಡಿ ಸಾಕಾಯ್ತು. ವಾತಾವರಣ ಬದಲಾದ್ರೆ ಜಗಳ ಕಡಿಮೆ ಆಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಅಂದ್ರೆ ಏನ್ ಇಲ್ಲೇ ಟಿಕಾಣಿನ? ಅಷ್ಟೊಂದೇನ್ ಗತಿಗಂಟಿಲ್ಲ ಅಮ್ಮ, ಬಾಡಿಗೆ ಮನೆ ಕೊಡ್ಸಿದ್ರೆ ಹೋಗ್ತೀವಿ. ಈ ಬಾಡಿಗೆ ಮನೆ ಅಂದ ತಕ್ಷಣ ನನ್ನ ಕಿವಿಗಳು ಹಂಗಂಗೆ ನೆಟ್ಟಾಕ್ಬಿಟ್ವು. ಇವ್ರ ರಿಲೇಷನ್ ಅಂತ ಕೇಳ್ಪಟ್ಟೆ. ಆಗ್ತಾರೆ, ಯಾವುದೇ ಕಾರಣಕ್ಕೂ ಇವ್ರು ನಂಬೇಡಿ, ನನ್ನ ಮೇಲೆ ನಂಬಿಕೆ. ನಿಮ್ಮಿಬ್ರಿಗೂ ಆದಷ್ಟು ಬೇಗ ಒಂದು ಗತಿ ಕಾಣಿಸ್ಬಿಡ್ತೀನಿ. ದುಡ್ಡು ತಗೊಂಡ್ರೆ ಅಭಿ, ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಕಿಸಿತಾ ಇರೋದು ನನಗ್ ಗೊತ್ತಿಲ್ವಾ? ಇವರು ನನ್ನ ರಿಲೇಟಿವ್, ಇವ್ರ ರಿಕ್ವೈರ್ಮೆಂಟ್ಸ್ ಏನು ಅಂತ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ಹಾಗಾಗಿ ಇವ್ರಿಗೆ ಬಾಡಿಗೆ ಮನೆನ ನಾನೇ ಕೊಡಿಸ್ತೇನೆ. ಬಲಗಾಲಿಟ್ಟು ಒಳಗಡೆ ಬನ್ನಿ 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 ಬನ್ನಿ. ಇದೇ ಮನೆ ನೋಡಿಮ್ಮ, ಇದೇ ದೊಡ್ಡ ಹಾಲು. ಚೆನ್ನಾಗಿದೆಯೋ? ಸೂಪರ್. ಅಮ್ಮ, ಅಲ್ಲಿದೆ ನೋಡಿ, ಅದು ಕಿಚನ್ನು. ಪಕ್ಕದಲ್ಲೇ ದೊಡ್ಡ ದೇವ್ರ ಮನೆ ಉಂಟು. ಎದುರುಗಡೆ ಉಂಟಲ್ಲ, ಅದೇ ಬಾತ್ರೂಮು. ಸೂಪರ್ ಸೂಪರ್ ಬ್ಯೂಟಿಫುಲ್ ಹೌಸ್. ಇದಕ್ಕಿಂತ ಮುಂಚೆ ಯಾರಾದ್ರೂ ಸಂಸಾರ ಮಾಡ್ಕೊಂಡಿದ್ರಾ? ಆಗಲ್ಲಮ್ಮ, ಖಾಲಿ ಬಿಟ್ರೆ ಕಳ್ಳರ ಕಾಕರು ಬಂದು ಸೇರ್ಕೊಳ್ತಾರೆ ಅಂತ ನಾನೇ ಇದ್ದೆ. ಇದೆಲ್ಲ ನಂದೇ, ಇವರು ಉಪಯೋಗಿಸ್ಕೊಳ್ಳಿ. ಹೊಸ ಮನೆ ಇಷ್ಟ ಆಯ್ತಾ? ನಿಮ್ ಜೀವಲಿ ಒಳ್ಳೆ ಕೆಲಸ ಮಾಡಿರೋದು ಅಂದ್ರೆ ಇದೊಂದೇ. ನಿಮ್ ಯೋಗ್ಯತೆಗೆ ಇಂಥ ಒಳ್ಳೆ ಮನೆ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹಾಯ್ ಹಾಯ್. ಯಾರು ನೀವು? ನಾನು ಅದನ್ನೇ ನಿಮ್ಮನ್ನ ಕೇಳೋಣ ಅಂತಿದ್ದೆ. ನೀವ್ ಯಾರ್ರಿ? ನಮ್ಮನೆಗೆ ಬಂದು ನಮ್ಮನೆ ಯಾರು ಅಂತ ಕೇಳ್ತೀರಾ? ಸಾಕ್, ಸುಮ್ನೆ ಇರ್ತೀರಾ? ಈ ಮನೆ ನಮ್ದು. 2 ದಿನ ಟ್ರಿಪ್ ಹೋಗಿ ಬರೋಷ್ಟರಲ್ಲಿ ನಾವು ತಗೊಂಡಿರೋ ಬಾಡಿಗೆ ಮನೆಯಲ್ಲೇ ನೀವು ಅತಿಕ್ರಮಣ ಮಾಡಿದಿರಲ್ಲ, ಮನೆ ಮರ್ಯಾದೆ ಇಲ್ವಾ? ನೋಡಿ, ನೀವ್ ಯಾರೋ ಏನು ಅಂತ ನಮಗೆ ಗೊತ್ತಿಲ್ಲ. ಈ ಮನೆನ ನಾವು ಬಾಡಿಗೆ ತಗೊಂಡಿದೀವಿ. ಹೆಚ್ಚಿಗೆ ಮಾತಾಡ್ದೆ ರೈಟ್ ಹೇಳ್ರೆ. ನಾವು ತಗೊಂಡಿರೋ ಬಾಡಿಗೆ ಮನೆನ ನೀವು ಮತ್ತೆ ಬಾಡಿಗೆ ತಗೊಂಡಿದ್ದೀರಾ? ಯಾರ್ರಿ ನಿಮ್ಗೆ ಕೊಟ್ಟಿದ್ದು? ಗೋವಿಂದ ಅನ್ನೋರು. ಸಾಧ್ಯನೇ ಇಲ್ಲ, ಈ ಮನೆ ನಮ್ದು. ಇನ್ನೊಂದು ನಿಮಿಷದಲ್ಲಿ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ದರೋಡೆ ಮಾಡೋಕ್ ಬಂದಿರೋ ದರೋಡೆಕೋರು ಇದೇ ಮನೇಲಿ ಇದಾರೆ ಅಂತ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ಬಿಡ್ತೀನಿ. ನಮ್ಮ ಗಂಡಗಲಿ ವಂಶದ ಇತಿಹಾಸದಲ್ಲೇ ಯಾವತ್ತು ತಲೆ ತಗ್ಗಿಸಿದಂತ ಉದಾಹರಣೆನೇ ಇಲ್ಲ. ಅಂತಹ ವಂಶಕ್ಕೆ ಸೇರಿದವರಾದ ನೀವು ತಲೆ ತಗ್ಗಿಸ್ಕೊಂಡು ನಿಂತಿದ್ರಲ್ಲ, ನಿಮ್ಮ 3 ತಲೆನ ಕಡಿದ್ಬಿಟ್ಟದು ಯಾವ ನಾಯಿ ಬಾಯಿಗೆ ಹಾಕ್ಲಿ ಅಂತ ಬಡ್ಕೊಂಡೆ. ನಾನು ಮೊದಲೇ ಬಡ್ಕೊಂಡೆ. ಹಣೆ ಮೇಲೆ 3 ನಾಮ ಇರೋ ಆ ಗೋವಿಂದನ ನಂಬಬ್ಯಾಡ್ರೋ ಅಂತ ನನ್ನ ಮಾತಿಗೆ ಎಲ್ಲರಿಗೂ ಬೆಲೆ ಕೊಡ್ತೀರಾ? ಅವನು ನಮ್ಮವನು, ನಾವು ಅವನಿಗೆ ಮನೆ ಬರೀ 4,000 ರೂಪಾಯಿ ಕೊಡಿಸ್ಬಿಡ್ತೀವಿ. ದೊಡ್ಡದಾಗಿ ಹೇಳಿ ಅವ್ನು ನಂಬಿಟ್ರಿ. ಏನ್ರಿ ಆಯ್ತು ಈಗ? ಕೂಲ್ ನೋಡಿ, ಒಟ್ನಲ್ಲಿ ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನ್ಗೆ ಗೊತ್ತಿಲ್ಲ. ಆ ಮೇಲಿರೋರ್ನ ಓಡಿಸ್ಬೇಕು, ನಮ್ ಸೀತಾರಾಮಗೆ ಆ ಮನೆನ ಕೊಡಿಸ್ಬೇಕು. ಇಲ್ಲ, ನಾವು ಕೊಟ್ಟಿರೋ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ನ ವಾಪಸ್ ತರಬೇಕು. ಬಾವ, ನೀವು ಹಾಗೆ ಮಾಡಿದ್ದೆ ಆದ್ರೆ ಜಾಮೀನು ವೆಚ್ಚ ಬಂದವ್ರಿಗಿಂತ ಹೆಚ್ಚಾಗಿ ಮರ್ಯಾದೆ ಮಾಡ್ತೀವಿ. ಏನ್ ನಮ್ಮ ಕರೆದಿದ್ದ? ನಾನ್ ಯಾರು ಅಂತ ಹೇಳ್ಬೇಕಂತೆ. ಹೇಳ್ರ ನೀವಿಬ್ರು? ಇವ್ರು ಯಾರು ಅಂತ ಕೇಳಿದ ಮೊದಲನೇ ಆಸಾಮಿಗಳು ನೀವೇನೆ. ಹೊತ್ತಕ್ಕೆ ಫಕೀರ್ ಹೆಸರು ನೀವು ಕೇಳಿಲ್ವಾ? ಎಲ್ಲೋ ಕೇಳಿದ್ದೀನಿ. ಹಾಕಿ ಬಂಬ. ಈ ಏರಿಯಾಗೆ ದೊಡ್ಡ ರೌಡಿ ಪಟಾಕಿ ಫಕೀರ ನಿಮ್ಮ ಮುಂದೆನೆ ಎದುರ್ಬೇಕಾದ್ರೆ ಎಲ್ಲೋ ಕೇಳಿದೀನಿ ಅಂತ ಹೇಳ್ತೀರಾ? ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಈ ಮನೆ ಅಸಲಿ ಓನರು. ಏನ್ರಿ ಹೇಳ್ತಿದ್ದೀರಾ ನೀವು? ಈ ಮನೆ ಓನರ್ ಮುಂಬೈನಲ್ಲಲ್ವಾ ಇರೋದು? ಅವನು ಮುಂಬೈನಲ್ಲೇ ಇರ್ಲಿ, ಬಾಂಬೆನಲ್ಲೇ ಇರ್ಲಿ, ನಾನು ಎಲ್ಲಿದ್ದೀನೋ ಆ ಮನೆಗೆ ನಾನೇ ಓನರ್. ಆ ಮನೆ ಇದೆ ನಿಮ್ಮಿಬ್ರಿಗೂ. ಕೊಡಪ್ಪ ಇಲ್ಲ, ಕೊಡ, ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಓನರ್ ಹೆಸರು ಏನಂತ ಇದೆ ನೋಡಿ. ಸರ್, ನನ್ನ ಹೆಸರು ಶೇಖರ್ ಅಂತ. ಈ ಮನೆ ಓನರ್. ನೋಡಿ ಸರ್, ಡಾಕ್ಯುಮೆಂಟ್ಸ್ ನೋಡಿ. ಈ ಡಾಕ್ಯುಮೆಂಟ್ಸ್ ನಿಮ್ದೇ ಇರ್ಬೋದ್ರಿ, ಆದ್ರೆ ಈ ಮನೆ ಅವ್ರದ್ದು ಅಂತ ಇದೇ ತರ ಡಾಕ್ಯುಮೆಂಟ್ಸ್ ನಮ್ಗೆ ತೋರಿಸ್ತಾ ಇದಾರಲ್ಲ. ಅವ್ರ ಹೆಸರೇನಾ? ಪಟಾಕಿ ಫಕೀರ ಅಂತ ಸರ್. ಸರ್, ನಮ್ ತಾಯಿ ಸತ್ಯವಾಗ್ಲು ಈ ಮನೆ ನಂದೇನೆ ಸರ್. ಇರ್ಬೋದು ರೀ, ಆದ್ರೆ ಈ ಮನೆ ಅವ್ರದ್ದು ಅಂತ ಅವರು ಹೇಳ್ತಾ ಇದಾರಲ್ಲ. ಲೇ ಹುಡುಗರ, ಇದನ್ನ ಚೆಕ್ ಮಾಡ್ಬಿಟ್ಟು ಈ ಮನೆ ಯಾರ ಹೆಸರಲ್ಲಿದೆ ಅಂತ ಅವ್ರಿಗೊಂದ್ಸಲ ಹೇಳಿ. ನಿಮ್ಮ ಹೆಸರಲ್ಲೇ ಇದೆಯಲ್ಲ? ನಾನು ಗೋವಿಂದ ಸಿಕ್ಕಾಪಟ್ಟೆ ಸಲ ಫೋನ್ ಮಾಡಿದೆ ಸರ್, ಅದ್ರ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ. ಅದು ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಮ್ಗೆ ಸಿಕ್ಕಾಪಟ್ಟೆ ಉಪಕಾರ ಆಯ್ತು. ಮಿಕ್ಕಿದ್ದನ್ನ ನಾವು ಸಾಹೇಬ್ರು ಏನೋ ಬಗೆಹರಿಸ್ಕೊತೀವಿ ಅಲ್ವೇರಿ ಸಾಹೇಬ್ರೆ? ಸಾಹೇಬ್ನ ಹೊರಡ್ಬೋದು. ತಗೊಳ್ಳಿ ನಿಮ್ ಡಾಕ್ಯುಮೆಂಟ್ಸ್. ಥ್ಯಾಂಕ್ ಯು ಸರ್. ಏನಡಿಯೋ? ಹೌದು. ಅಂತೂ ಇಬ್ರು ಮನೆ ಖಾಲಿ ಮಾಡಿಸಿ ಬಹಳ ಉಪಕಾರ ಮಾಡಿದ್ವಿ. ಇನ್ನೂ ಒಬ್ರನ್ನ ಖಾಲಿ ಮಾಡಿಸ್ಬೇಕಾಗಿದ್ದಿಲ್ಲಪ್ಪ. ಯಾರನ್ನ? ಮುನ್ನೆ ಶಿವ. ಏನಿದ್ದೀರಿ ನೋಡಿ ಬಾಂಬೆ ಬ್ರದರು, ಈ ಮನೆನ ನನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ನಾನು ಬರೋಬ್ಬರಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಆ 1 ಲಕ್ಷ ರೂಪಾಯಿ ಕೊಟ್ರೆ ಈ ಮನೆನ ನಿಮಗೆ ಬಿಟ್ಟು ಕೊಡ್ತೀನಿ. ಅಂದ್ರೆ ಪರ್ಮನೆಂಟ್ ಆಗಿ ಈ ಮನೆನೆಲ್ಲ ಜಾಂಡ ಹೊರ್ಬಿಡ್ತೀನಿ.